ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮೀ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಆದರದ ಸ್ವಾಗತ, ಸುಸ್ವಾಗತ. ನಾವು ಶ್ರಮ ವಹಿಸಿ ಕೆಲಸ ಮಾಡಿದರೆ ಆ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದಂತೆ. ಅದಕ್ಕೆ ನಮ್ಮ ಬಸವಣ್ಣನವರು ಹೇಳಿದ್ರು, ಕಾಯಕವೇ ಕೈಲಾಸ ಅಂತ. ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ, ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ಗುರುಜಿ, ಗುರುವಾರದ ಈ ದಿನ ಯಾವ ವಿಶೇಷ ಮಾಹಿತಿಯನ್ನ ಹೊತ್ತು ಗುರುಗಳಾದ ನೀವು ಬಂದಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತು ಅಷ್ಟಮಿ. ಈ ಅಷ್ಟಮಿಯಲ್ಲಿ ನಕ್ಷತ್ರ ಯಾವುದು? ಸ್ವಾತಿ ನಕ್ಷತ್ರ. ಅಷ್ಟಮಿಯಲ್ಲಿ ಯಾವ ದೇವತೆ? ಸಾಕ್ಷಾತ್ ಕಾಳಭೈರವ. ಆ ಸ್ವಾತಿ ನಕ್ಷತ್ರದಲ್ಲಿ ನಿಮ್ಮನ್ನೆಲ್ಲ ಕಳಿಸಿರ್ತಕ್ಕಂಥ ಈ ಮಹಾಕ್ಷೇತ್ರ ಯಾವುದು? ಸಾಕ್ಷಾತ್ ನವನಾರಸಿಂಹ ಕ್ಷೇತ್ರ, ಅಹೋಬಿಲ ಅಲ್ಲವೇ? ಇಂಥ ಒಂದು ಜೀವನ ಚರಿತ್ರೆಯಲ್ಲಿ ಜಗತ್ತಲ್ಲಿ ಯಾವತ್ತೂ ಮರೆಯಕ್ಕಾಗದೇ ಇರತಕ್ಕಂಥ ಘಟನೆಗಳು ಸಾಕಷ್ಟು ನಡೆದವು. ಎಲ್ಲ ಧರ್ಮದವರು, ಎಲ್ಲ ಕುಲದವರು, ಎಲ್ಲ ಜನವರ್ಗದವರು ಇಷ್ಟೂ ಜನ ಸೇರಿ ಮಾಡಬೇಕು. ಯಾಕೆಂದರೆ ಭೂಮಿಯನ್ನು ಸಂರಕ್ಷಣೆ ಮಾಡದೇ ಇರತಕ್ಕಂಥ ನಮಗೆ, ಆ ಪಾಪಕರ್ಮಗಳು ಮಾಡದೇ ಇರತಕ್ಕಂಥ ನಮ್ಮಗಳಿಗೆ ದೈವ ಶಿಕ್ಷಣೆ ನಡೆಯುತ್ತೆ. ಸ್ಟ್ರಿಕ್ಟ್ ಆಫೀಸರ್ ಭಗವಂತ. ಯಾಕೆಂದರೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋದಿಲ್ಲ, ಎಲ್ರಿಗೂ ಒಂದೇ ರೀತಿಯಾದ ಆದ್ಯ ಕರ್ತವ್ಯ ಮಾಡ್ತಾನೆ. ಇವತ್ತು ನೆನೆಸ್ಕೋಬೇಕಾದ ಯಾರು ಗೊತ್ತಾ? ಯಾತಕ್ಕಿಷ್ಟೆಲ್ಲ ಚೆನ್ನಾಗಿ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ತಲೆಗೆ ಹೋಗ್ತಾ ಇದೆ ನಿಮ್ಮ ಮೆದುಳಿಗೆ ಅನ್ನೋದೇನಂದ್ರೆ, ವಕ್ರ ಪ್ರಾರಂಭವಾಗಿ ಹೋಗ್ತಾ ಇದೆ. ಅಂದರೆ ಶನಿ ವಕ್ರ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಸುತ್ತಾನೆ ಇನ್ನ ಮೇಲೆ. ಇವತ್ತಿಂದ ಬರೆದಿಟ್ಕೊಳ್ಳಿ, ಇವತ್ತಿನಿಂದ ಆಂಟಿ ಕ್ಲಾಕ್ ವೈಸ್ ಅಂದರೆ ಎಲ್ಲಿವರೆಗೂ ಬಂದಿದ್ದಾನೆ ಗೊತ್ತಾನೋ? ಕನ್ಯಾ ರಾಶಿಯಲ್ಲಿ ಕೂತಿದ್ದಾನೆ. ಭೂಮಿ ಗುಣವನ್ನ ಹೊಂದಿರತಕ್ಕಂಥ ಕನ್ಯಾ ರಾಶಿ. ಇಲ್ಲಿಂದ ಆಂಟಿ ಕ್ಲಾಕ್ ವೈಸ್ ಎಲ್ಲರಿಗೂ ಹೋಗ್ತಾನೆ. ಅವನು ಹೋಗೋದೇ ವಿಶೇಷವಾಗಿ ಮಿಥುನ್ ರಾಶಿವರೆಗೂ, ಬ್ಯಾಕ್ ಸೈಡ್ ಹೀಗೇ ಹಿಂದಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಮಿಥುನ್ ರಾಶಿಯಿಂದ ವಾಪಸ್ ಹಿಂಗೇ ಬಂದು ಧನುರಾಶಿವರೆಗೂ ಬರ್ತಾನೆ. ಆ ಬರಕ್ಕೆ ಮೊದಲು ಹೋಗಕ್ಕೆ ಶುರು ಆಗೋದು ಈ ದಿನ. ಗಮನ ಇರಬೇಕು. ಇವತ್ತು ಹೋಗಕ್ಕೆ ಶುರು ಮಾಡಿದ್ರೆ ಯಾರ್ಯಾರ್ದು ಹಳೆಯ ಬಾಕಿಗಳಿದೆ, ಅದು ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು. ಇಷ್ಟು ದಿವಸ ನಾನು ಯಾರು ಅಲ್ಲಾಡಿಸಿಲ್ಲ ಅನ್ನೋದೆಲ್ಲ ಇರ್ತಾರಲ್ಲ, ಅಂಥವ್ರನ್ನ ಒಂದು ಕಡೆಯಿಂದ ತುಳ್ಕೊಂಡು ಬರ್ತಾನೆ, ಜಾಡ್ಸು ಒದ್ದುಬಿಟ್ಟು. ಅದೇ ರೀತಿಯಾಗಿ ನನಗೆ ಮನೆ ಆಗಿಲ್ಲ, ನನಗೆ ಜೀವನದಲ್ಲೇ ಒಂದು ಸ್ವಂತ ಮನೆ ಇಲ್ಲ, ನನಗೆ ಮಕ್ಕಳೇ ಇಲ್ಲ, ನನಗೆ ಮದುವೆನೇ ಆಗಿಲ್ಲ, ನನ್ನ ಮಗಳು ಜೀವಂತವಾಗಿದ್ದರೂ ಶವವಾಗಿದ್ದಾಳೆ, ಅವಳನ್ನ ಜೀವನ ಸರಿ ಹೋಗುತ್ತಾ? ಇಷ್ಟೆಲ್ಲ ಕಷ್ಟಗಳಿರ್ತಕ್ಕಂಥ, ಎಷ್ಟೋ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇರತಕ್ಕಂಥ ಅವ್ರಿಗೆಲ್ಲರಿಗೂ ಇನ್ನ ಮೇಲೆ ಕೊಡ್ತಾ ಬರ್ತಾನೆ. ಯಾಕೆಂದರೆ ವಕ್ರ ಪ್ರಾರಂಭ ಆಗ್ತಾನೆ. ಯಾಕೆಂದರೆ ಅಕೌಂಟ್ಸು ನೋಡಬೇಕು, ಫೈಲ್ ತೆಗೆಯಕ್ಕೆ ಹೋಗ್ತಾನೆ. ಸಾಕ್ಷಾತ್ ಶನೇಶ್ವರನೇ ಹೋಗ್ತಾ ಇದ್ದಾನೆ. ಆ ವಕ್ರ ಪ್ರಾರಂಭ ಮಾಡಿದಾಗ ಎಲ್ಲರ ಅಕೌಂಟ್ಸ್ ತೆಗಿತಾನೆ. ತೆಗಿರೋ ಹೋದ ಸರಿ ಬಂದಾಗೆಲ್ಲ ಸರಿಯಾಗಿ ನೋಡಿಲ್ಲ, ಈ ಸರಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಅವ್ರದ್ದು ಏನೇನಿದೆ ಎಲ್ಲನೂ ಯಾವ ಕಾಲಕ್ಕೂ ಪೆಂಡಿಂಗ್ ಇಟ್ಕೊಬೇಡಿ, ಮುಗಿಸ್ ಕಳಿಸ್ಬಿಡ್ತೀನಿ. ಒಳ್ಳೇದಾಗಲಿ ಕೆಟ್ಟದಾಗಲಿ. ಪಾಪ ಅವನ ಜೊತೆ ಬರ್ತಕ್ಕಂಥದ್ದು ಯಾರು? ಇಬ್ಬರು ಹೆಂಡತಿರು. ಆ ಇಬ್ಬರು ಹೆಂಡತಿರಾಗಿರ್ತಕ್ಕಂಥ ಶನೇಶ್ವರನಿಗೆ ಇಬ್ಬರು ಗಂಡು ಮಕ್ಕಳು. ಒಂದು ಹೆಂಡತಿಗೆ ಒಂದು ಮಗು, ಇನ್ನೊಂದು ಹೆಂಡತಿಗೆ ಇನ್ನೊಂದು ಮಗು. ಇದು ವಿಶೇಷವಾಗಿರ್ತಕ್ಕಂಥ ಶನೇಶ್ವರನ ಸ್ಮರಣೆ ಮಾಡಬೇಕಾದ ಆದ್ಯ ಕರ್ತವ್ಯ ಇವತ್ತಿನ ದಿವಸ. ಯಾಕೆಂದರೆ ಶನಿಗೆ ಇಬ್ಬರು ಹೆಂಡತಿರು. ಇನ್ಯಾರು ಅಂದರೆ ನೀಲ ಅಂತ ಒಬ್ಳು, ಗುಳಿಕಾ ಅಂತಕ್ಕಂಥ ಒಂದು ಮಗ. ಆ ನೀಲಾಗೆ ಮಾಂದಿ ಅಂತಕ್ಕಂಥ ಒಂದು ಹೆಂಡತಿ, ಮಂದ ಅಂತಕ್ಕಂಥ ಒಂದು ಮಗ. ನೀಲಾಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗುಳಿಕ, ಒಂದು ಗಂಡು. ಅದಕ್ಕೆ ಗುಳಿಕ ಕಾಲ ಅಂತ ಕರಿತೀವಿ. ಅವನ ಮಗನೇ ಇಂಪಾರ್ಟೆಂಟು. ವಕ್ರವಾಗಿ ಪ್ರಾರಂಭವಾದಾಗ ಮಂದ ಬುದ್ಧಿ, ಕೆಲವರಿಗೆ ಮಾಂದಿ ಅಂತ ಜಾತಕದಲ್ಲಿ ಬರೆದಿರ್ತಾರೆ. ಆ ಮಾಂದಿ ಇನ್ಯಾರೂ ಅಲ್ಲ, ಶನಿಯ ಮಗ. ಮಾಂದಿ ಅನ್ನೋ ಹೆಂಡತಿಗೆ ಮಂದವಾಗಿರ್ತಕ್ಕಂಥ ಮಗನು ಪರಿವರ್ತನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಜೀವನದಲ್ಲಿ ತಿಳ್ಕೊಳ್ಳಿ, ಕರ್ಮಾಧಿಪತಿಯಾಗಿರ್ತಕ್ಕಂಥ ಶನೇಶ್ವರನು ಒಳ್ಳೆಯದು ಕೆಟ್ಟದು, ಹುಟ್ಟು ಸಾವಿನ ಮಧ್ಯೆ ನಮ್ಮ ಜೀವನವನ್ನು, ರೇಖೆಯನ್ನು, ಟೂ ಫೇಸ್ ಆಫ್ ಅ ಸಿಂಗಲ್ ಕಾಯಿನ್, ಈಶ್ವರನ ಪರಮಾಂಶವೇ ಸಾಕ್ಷಾತ್ ಶನೇಶ್ವರ ವಕ್ರ ಪ್ರಾರಂಭ. ಇವತ್ತಿನ ದಿವಸ ಅವನ ಸ್ಮರಣೆಯನ್ನು ಮಾಡ್ಕೊಳ್ತಾ, ನಿಮ್ಮೆಲ್ಲರಿಗೂ ಆದ್ಯ ಕರ್ತವ್ಯ ಏನು ಅಂದರೆ, ಜೀವನ ಚರಿತ್ರೆಯಲ್ಲಿ ಹಳೆಯದನ್ನು ಮೆಲುಕಾಕ್ತಾ, ನಾನು ಏನೇನು ಪಾಪಗಳ ಕರ್ಮಗಳು ಮಾಡ್ಕೊಂಡಿದ್ದೀನಿ, ಗೊತ್ತಿದ್ದು ಮಾಡಿದ್ದೀನಾ, ಗೊತ್ತಿಲ್ಲದೆ ಮಾಡಿದ್ದೀನಾ, ಪಶ್ಚಾತ್ತಾಪ ಪಡಕ್ಕೆ ದಿನ. ಆ ಪಶ್ಚಾತ್ತಾಪವನ್ನು ಯಾರ್ಯಾರು ಪಡ್ತೀರಾ, ಎಷ್ಟು ಮಟ್ಟಿಗೆ ನಾನು ಮಾಡಿರ್ತಕ್ಕಂಥದ್ದು ಸರಿ, ಎಷ್ಟು ಮಟ್ಟಿಗೆ ಸರಿ ಅಲ್ಲ ಅನ್ನೋದನ್ನು ಮೆಲುಕು ಹಾಕ್ತೀರಾ. ಇನ್ನು ಮೇಲಾದರೂ ಅಯ್ಯೋ ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನಾ, ಸರಿ ಇನ್ನು ಮೇಲಾದರೂ ಒಂದು ಒಳ್ಳೆ ದಾರಿಯನ್ನು ಕಾಣ್ತೀನಾ, ನನಗೆ ದೇವರು ಆ ಶಕ್ತಿಯನ್ನು ಕರುಣಿಸ್ಕೊಳ್ಳಿ. ನಾನು ದೇವಸ್ಥಾನಕ್ಕೆ ಹೋಗಿಲ್ವಾ? ಅಯ್ಯೋ ದೇವಸ್ಥಾನಕ್ಕೆ ಹೋಗಿಲ್ಲ ಕಣೆ, ಅವನು ದೇವರ ಬಗ್ಗೆನೇ ತಾತ್ಸಾರದಿಂದ ಕಾಣ್ತಿದ್ದ, ಧರ್ಮದ ಬಗ್ಗೆನೇ ಎಷ್ಟೋ ಅಶ್ಲೀಷವಾಗಿ ಬರ್ತಿದ್ದ. ಇದನ್ನೆಲ್ಲ ಸರಿಪಡಿಸೋಕ್ಕೆ ಎಲ್ಲಿಂದ ಏಟು, ಒಂದು ಕಡೆಯಿಂದ ಅವನು ತಮ್ಮನ ಕರ್ಕೊಂಡ್ಬರ್ತಾನೆ. ಯಮ ಬಾಯಲ್ಲಿ ತಗೊಂಬ ಚಾಟಿನಿಂದು. ಆಹಾ ಭಾಳ ಸಂತೋಷ. ಬಾರಿಸ್ತಾನ್ ನೋಡಿ ಎಂತೆಂಥ ಬಾವುಟಗಳನ್ನು. ಆ ಬಾವುಟ ಅವನು ಹಾರಿಸ್ಕೊಂಡು ಚಾವಟಿಯನ್ನು ಯಮಧರ್ಮರಾಜನ ಜೊತೆಗೆ, ಚಿತ್ರಗುಪ್ತ ಅಕೌಂಟ್ ತೆಗಿ ಅಂತಾನೆ.
ಯಾಕೆಂದರೆ ಧರ್ಮಾತ್ಮ ಇರೋನೇ ಯಾವತ್ತೂ ಶನಿ ಧರ್ಮಾತ್ಮ, ಯಮನು ಧರ್ಮಾತ್ಮ. ಇವರಿಬ್ಬರು ಹುಟ್ಟಿರೋದು ಯಾರೋ? ಸಾಕ್ಷಾತ್ ಸೂರ್ಯನು. ಆ ಸೂರ್ಯ ಎಲ್ಲಿದ್ದಾನೆ? ಮಕರ ರಾಶಿಯಿಂದ ಕುಂಭರಾಶಿ ಶನಿಯ ಮನೆಗೆ ಹೋಗೋಕ್ಕೆ ಮೊದಲು ಇವನು ವಕ್ರ ಪ್ರಾರಂಭವಾಗ್ತಾನೆ. ಅಂದರೆ ತಂದೆ ಕೂಡ ಇವನಿಗೆ ಸಾಥನ್ನು ನೀಡ್ತಾನೆ. ಅಂದರೆ ಇಡೀ ಜಗತ್ತಿನ ಸೂರ್ಯ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ಪರಮೇಶ್ವರನ ಕೃಪಾಕಟಾಕ್ಷದಲ್ಲಿ ಆ ಸೂರ್ಯನು ಮೂರನೇ ಕಣ್ಣು ಪರಮೇಶ್ವರನೊಂದು. ಅದನ್ನು ಯಾವತ್ತೂ ಗಮನ ಇಟ್ಕೋಬೇಕು. ಆ ಯೋಗದಲ್ಲಿ ಅವನು ಕುಂಭರಾಶಿ ಕತ್ತಲಿಗೆ ಹೋಗೋ ಸಮಯಕ್ಕೆ ಶನೇಶ್ವರನೇ ಆಡಳಿತ. ಆ ಆಡಳಿತದಲ್ಲಿ ಏನೇನು ಮಾಡ್ತಾನೆ ಎಲ್ಲವೂ ಧರ್ಮವಾಗಿ ನಡೀತಾನೆ. ಆಧ್ಯಾತ್ಮಿಕದಲ್ಲಿ ಇಲ್ವಾ? ತಗೊಂಡು ಬಾರಿಸಿ ನಡಿ ದೇವಸ್ಥಾನಕ್ಕೆ, ಯಾಕೆಂದರೆ ನೀನು ಮಾಡಿರೋ ಪಾಪಕರ್ಮಗಳಿಗೆ ಇನ್ನು ಮೇಲೆ ಹೌದಪ್ಪ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಮನಸ್ಸನ್ನು ಶುರು ಮಾಡ್ತಾನೆ. ತೀರಾ ದೈವಭಕ್ತಿಲಿದ್ದಾರಾ? ಬಹಳ ಸಂತೋಷ, ನಿಮಗೆ ಯಾವ್ಯಾವ್ದು ಪೆಂಡಿಂಗ್ ಕೇಸ್ ಇದೆ ತಗೊಳ್ಳಿ ಅಂತ ಆಶೀರ್ವಾದವನ್ನು ಮಾಡಿ ಶಾಶ್ವತವಾಗಿ ಕೊಡ್ತಾನೆ. ಬೇರೆ ದೇವರುಗಳು ಕೊಟ್ಟರೆ ಏನು ಮಾಡ್ತಾರಂತೆ, ಇವತ್ತು ಮಾಡಿರೋದು ನಾಳೆ ಬೆಳಗ್ಗೆ ಕಳ್ಳರು ಕತ್ಕೊಂಡು ಹೋಗ್ತಾರಂತೆ. ಆದರೆ ಶನಿ ಕೊಟ್ಟಿರೋದು ನೀವು ಬಾಗಿಲು ತೆಗೆದು ಹಾಕಿದ್ರು ಸಹ, ಏನೇಳೆ ಮನೆ ಬಾಗಿಲು ತೆಗೆದು ಹಾಕಿದ್ರು ಯಾವ ನನ್ನ ಮಗನೂ ಕದ್ಕೊಂಡು ಹೋಗಲ್ಲ. ಯಾಕೆಂದರೆ ಅವನು ಶಾಶ್ವತವಾಗಿ ಕೊಟ್ಟಿರೋದು. ನೀವು ಕಷ್ಟಪಟ್ಟು ರಕ್ತವನ್ನು ಸುರಿಸಿ ಆ ಭಗವಂತ ನಿಷ್ಠಾನುಷ್ಠಾನದಲ್ಲಿ ಮನಸ್ಫೂರ್ತಿಯಾಗಿ ಗೆದ್ದಿರ್ತಕ್ಕಂಥ ಆ ಒಂದು ಯಶಸ್ಸು, ಕೀರ್ತಿ, ಭಗವಂತ ನಿಷ್ಠೆಯಲ್ಲಿ ನೀವು ಪೂಜೆ ಪುನಸ್ಕಾರ ಮಾಡಿ ನಿಜವಾಗ್ಲೂ ಕಷ್ಟಪಟ್ಟಿರ್ತಕ್ಕಂಥ ಅಷ್ಟೂ ಕುಟುಂಬಗಳಿಗೆ ಈ ಭಾರತ ದೇಶ, ಈ ಜಗತ್ತಲ್ಲಿರ್ತಕ್ಕಂಥ ಸಂರಕ್ಷಣೆ ಖಂಡಿತವಾಗ್ಲೂ ಮಾಡ್ತಾನೆ ಈ ವಕ್ರ ಪ್ರಾರಂಭವಾದಾಗ. ಅದಕ್ಕೆ ಎಲ್ಲ ಜ್ಯೋತಿಷಿಗಳು ಇವತ್ತಿನ ದಿವಸ ನೀವುಗಳು ಸಹ ಎಲ್ಲರೂ ಆ ಶನಿಯನ್ನು ಸ್ಮರಣೆ ಮಾಡ್ಕೋಬೇಕು. ಯಾಕೆಂದರೆ ವಿದ್ಯೆ ಕೊಡೋದು ಆ ಸೂರ್ಯ, ಸಾಕ್ಷಾತ್ ಬುಧ. 6 ಗಂಟೆ ಮೇಲೆ ಇನ್ನು ಮೇಲೆ ಶನಿಗೆ ಗೌರವ ಕೊಡಬೇಕು, ಸೂರ್ಯನಿಗೆ ಮರ್ಯಾದೆ ಕೊಡಬೇಕು. ಶನಿಗೆ ಗೌರವ ಕೊಡೋದು ಹೇಗೆ? ತಂದೆಗೆ ಮರ್ಯಾದೆ ಕೊಟ್ಟಾಗ. ಗೌರವವನ್ನು ಕಾಪಾಡೋದು ಹೇಗೆ? ಸಾಯಂಕಾಲ 6 ಗಂಟೆ ಮೇಲೆ ಈ ಜ್ಯೋತಿಷ್ಯವನ್ನು ಯಾವ ಕಾಲಕ್ಕೂ ಯಾರಿಗೇ ಆಗಲಿ ಇಡೀ ಜಗತ್ತಲ್ಲಿ ಹೇಳದಿದ್ದಾಗ ಆವಾಗ ನೀವು ಆ ಸೂರ್ಯನಿಗೆ ಕೊಡ್ತಕ್ಕಂಥ ಗೌರವ, ಘನತೆ, ಗಂಭೀರತೆ. ಯಾಕೆಂದರೆ ಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನು ಹಾಳು ಮಾಡಿಕೊಂಡ್ರೆ ನಿಮಗೆ ಹೋಗುತ್ತೆ ಆ ವಿದ್ಯೆ. ಅದಕ್ಕೋಸ್ಕರ ಜೀವನ ಪರ್ಯಂತ ಯಾವತ್ತೂ ಯಾವುದೇ ಕಾರಣಕ್ಕೂ ಶನೇಶ್ವರ ಯಾವತ್ತು ಮಂದಗತಿಯಿಂದ ಇರ್ತಾನೋ ಅವನ ಅಕಸ್ಮಾತ್ ಉನ್ನತ ಸ್ಥಾನಕ್ಕೆ, ಉಚ್ಚ ಸ್ಥಾನಕ್ಕೆ ಬರ್ತಾನೋ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಶಕ್ತಿ ಬರುತ್ತೆ. ಯಾಕೆ ಗೊತ್ತಾ? ಎಲ್ಲರೂ ಹೇಳ್ತಾ ಇದ್ರು ಹೆಣ್ಣುಮಕ್ಕಳು ಮುಂದಿನ ಜೀವನದಲ್ಲಿ ರಾಮರಾಜ್ಯ ಇದ್ದ ಹಾಗೆ ಭಾಳ ಚೆನ್ನಾಗಿ ಧೈರ್ಯವಾಗಿ ಓಡಾಡಬೇಕು ರಾತ್ರಿ ಹೊತ್ತು ಅಂತ. ಆ ಕಾಲ ಇನ್ನೇನು ಹತ್ತಿರ ಬರ್ತಾ ಇದೆ. ರಾಮರಾಜ್ಯದಲ್ಲಿ ಓಡಾಡೋ ಅಷ್ಟು ಲೆವೆಲ್ಗೆ ಹೆಣ್ಣು ಮಕ್ಕಳು ಇರ್ತಾರೆ. ಅಂದರೆ ಕೆಟ್ಟವರ ಅಷ್ಟೂ ಜನ ನಶಿಸ್ ಹೋಗ್ತಾ ಇದ್ದಾಗ ಪರಸ್ತ್ರೀ ವ್ಯಾಮೋಹವನ್ನು ಬಿಟ್ಟು ಪರದೃಷ್ಟಿ, ಪರಕಾಮದೃಷ್ಟಿಯನ್ನು ಬೀರಕ್ಕಾಗದಿದ್ದ ಹಾಗೆ ಶನಿ ಸಂರಕ್ಷಣೆ ಮಾಡ್ತಾನೆ. ಯಾರಿಗೆ? ಹೆಣ್ಣು ಮಕ್ಕಳಿಗೆ. ಆದರೆ ಒಂದು ಜ್ಞಾಪಕ ಇಟ್ಕೋಬೇಕು. ಆ ಒಂದನ್ನೇನು ಜ್ಞಾಪಕ ಇಟ್ಕೋಬೇಕು? ನೀವು ಎಚ್ಚರಿಕೆ ಇರಬೇಕು. ಏನು ಎತ್ತ ಅಂತ ಹೇಳಕ್ಕೆ ನೀವೇನು ಮಾಡಬೇಕು, ನಾನೇನು ಮಾಡಬೇಕು?